ನಾಳೆ ಜೂನ್ 3ನೆಯ ತಾರೀಕು ಬುಧವಾರದ ದಿನ ಅಧಿಕ ಮಾಸದ ಸಂಕಷ್ಟಹರ ಚತುರ್ಥಿ ಬಂದಿದೆ. ಈ ಒಂದು ದಿನ ಸಂಕಷ್ಟಿ ಆಚರಿಸಿದರೆ ಸಿಗುವ ಪುಣ್ಯ ಫಲವೇನು, ಯಾವೆಲ್ಲ ಕಷ್ಟಗಳು ದೂರವಾಗುತ್ತದೆ. ಅಧಿಕ ಮಾಸ ಎಂಬುದೇ ತುಂಬಾ ವಿಶೇಷ. ಅದರಲ್ಲಿ ಬಂದಿರುವ ಸಂಕಷ್ಟಿ ಮತ್ತಷ್ಟು ಶಕ್ತಿಯನ್ನು ಒಳಗೊಂಡಿರುತ್ತೆ. ಈ ದಿನದ ವ್ರತಕತೆ ಏನು, ಹೆಸರು ಬೇಳೆಯಿಂದ ಯಾವ ಕೆಲಸ ಮಾಡಿದರೆ ಗಣೇಶನ ಜೊತೆ ಪಾರ್ವತೀ ದೇವಿಯ ಅನುಗ್ರಹ ಸಿಗುತ್ತದೆ ಎಂದು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ. ಬನ್ನಿ, ಈ ಬಾರಿ ಸಂಕಷ್ಟಿಯನ್ನು 3ನೆಯ ತಾರೀಕು ಆಚರಿಸಬೇಕಾ ಅಥವಾ 4ನೆಯ ತಾರೀಕು ಆಚರಿಸಬೇಕಾ ಎಂಬ ಗೊಂದಲವಿದೆ. ಅಧಿಕ ಮಾಸದ ಸಂಕಷ್ಟಿ ತಿಥಿಯು 3ನೆಯ ತಾರೀಕು ರಾತ್ರಿ 9 ಗಂಟೆ 21 ನಿಮಿಷಕ್ಕೆ ಆರಂಭವಾಗಿ ಜೂನ್ 4 ಗುರುವಾರ ರಾತ್ರಿ 11 ಗಂಟೆ 30 ನಿಮಿಷಕ್ಕೆ ಮುಕ್ತಾಯವಾಗುತ್ತೆ. ಚಂದ್ರೋದಯ ತಿಥಿ ಇದ್ದಾಗ ಸಂಕಷ್ಟಿ ಆಚರಿಸಬೇಕು. ಜೂನ್ 3 ರಾತ್ರಿ ಚಂದ್ರೋದಯ ಸಮಯವೊಂದು ರಾತ್ರಿ 9 ಗಂಟೆ 26 ನಿಮಿಷದಿಂದ ರಾತ್ರಿ 10 ಗಂಟೆ 10 ನಿಮಿಷದವರೆಗೆ ಇರುತ್ತದೆ. ಇಲ್ಲಿ ತನಕ ಸಂಕಷ್ಟಿ ವ್ರತ ಆಚರಿಸಿಲ್ಲ ಎಂದರೆ ಸಂಕಲ್ಪ ಮಾಡಿಕೊಂಡು ಈ ಬಾರಿ ಸಂಕಷ್ಟಿಯಿಂದ ಆಚರಣೆ ಮಾಡಲು ಶುರು ಮಾಡಿ. 1 ಬಾರಿ, 3 ಬಾರಿ, 5, 7, 9, 11 ಅಥವಾ 21 ಇಷ್ಟು ಬಾರಿ ಸಂಕಷ್ಟಿಯನ್ನ ಆಚರಿಸಿ. ಕೆಲವರು ಸಂಕಲ್ಪ ಇಲ್ಲದೆ ಪ್ರತಿ ಮಾಸದ ಸಂಕಷ್ಟಿಯನ್ನು ನಿಯಮದಿಂದ ಆಚರಿಸುತ್ತಾರೆ. ಸಾಮಾನ್ಯವಾಗಿ ಬುಧವಾರ ಗಣೇಶನ ದಿನ ಎಂದು ಹೇಳಲಾಗುತ್ತದೆ. ಈ ಬಾರಿ ಅಧಿಕ ಮಾಸದ ಸಂಕಷ್ಟಿ ಬುಧವಾರದ ದಿನವೇ ಬಂದಿದೆ. ಈ ದಿನ ಗಣೇಶನನ್ನು ವಿಭುವನ ಮಹಾಗಣಪತಿ ಎಂಬ ಹೆಸರಿನಿಂದ ಕರೆಯುತ್ತಾರೆ. ದೂರ್ವ ಬಿಲ್ವಪತ್ರೆ ಪೀಠದಲ್ಲಿ ಗಣೇಶನನ್ನ ಪೂಜಿಸಲಾಗುತ್ತದೆ. ನಾಳೆ ಬೆಳಿಗ್ಗೆ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಅರಿಶಿಣದ ನೀರನ್ನು ಸಿಂಪಡಿಸಿ ಅದರ ಮೇಲೆ ಮಣೆಯನ್ನ ಇಟ್ಟು ಹಳದಿ ಕೆಂಪು ಬಣ್ಣದ ವಸ್ತ್ರವನ್ನ ಹಾಸಿ ಗಣೇಶನ ಫೋಟೋ ಅಥವಾ ವಿಗ್ರಹ ಇಟ್ಟು ವಿಭುವನ ಮಹಾಗಣಪತಿ ಎಂದು ಕೂಗಿ ಹೇಳಿ ಪೀಠದ ಹೆಸರನ್ನು ಮನದಲ್ಲಿ ಸ್ಮರಿಸಿಕೊಳ್ಳಿ. ಅಧಿಕ ಮಾಸದಲ್ಲಿ ಯಾವುದೇ ದೇವರ ಕಾರ್ಯ, ದೇವರ ವ್ರತ ಮಾಡಿದರೆ, ಚಿಕ್ಕ ದಾನವನ್ನ ಮಾಡಿದರೆ ಲಕ್ಷಪಟ್ಟು ಅಧಿಕ ಪುಣ್ಯಫಲ ಪ್ರಾಪ್ತಿಯಾಗುತ್ತೆ. ಸಂಕಷ್ಟಿ ಎಂದರೆ ಮೊದಲು ಮುಡುಪನ್ನ ಕಟ್ಟಿ ವ್ರತವನ್ನ ಆಚರಿಸೋದು. ಬೆಳಿಗ್ಗೆ ಗಣೇಶನ ಮುಂದೆ ದೀಪ ಹಚ್ಚಿ ಒಂದು ಕೆಂಪು ಅಥವಾ ಹಳದಿ ಬಣ್ಣದ ವಸ್ತ್ರಕ್ಕೆ ಮಧ್ಯೆ ಅರಿಶಿಣ ಕುಂಕುಮದ ಬೊಟ್ಟನ್ನ ಇಟ್ಟು 3 ಇಡಿ ಅಕ್ಕಿ ಹಾಕಿ ವಿಳ್ಯದೆಲೆ, ಅಡಿಕೆ, ಒಣಖರ್ಜೂರ ಜೊತೆಗೆ ನಾಣ್ಯವನ್ನು ದಕ್ಷಿಣೆಯಾಗಿ ಹಾಕಿ ಮೂಟೆಯ ರೀತಿ ಕಟ್ಟಿಕೊಳ್ಳಬೇಕು. ಮುಡುಪು ಕಟ್ಟಿ ವ್ರತ ಸಂಕಲ್ಪ ಮಾಡಿ ದಿನವನ್ನು ಆರಂಭಿಸಿ ಹಗಲೆಲ್ಲ ಹಾಲು ಹಣ್ಣು ಸೇವಿಸಿ ಉಪವಾಸವನ್ನ ಮಾಡಬೇಕು. ಸಂಜೆ ಆಗೋ ತನಕ ಮೌನವಾಗಿದ್ದು ಅವಶ್ಯಕತೆಗೆ ತಕ್ಕಷ್ಟು ಮಾತ್ರ ಮಾತನಾಡಬೇಕು. ಬೆಳಿಗ್ಗೆ ಮುಡುಪು ಕಟ್ಟಿದ ಮೂಟೆಯನ್ನು ಬಿಚ್ಚಿ ಸಂಜೆ ಸಿಹಿ ಪೊಂಗಲ್ ಮಾಡಿ ಗಣೇಶನ ಪೂಜೆಗೆ ನೈವೇದ್ಯವಾಗಿ ಇರಿಸಬೇಕು. ರಾತ್ರಿ ಸಮಯದಲ್ಲಿ ಗಣೇಶನಿಗೆ ಹಾಗೂ ಚಂದ್ರನಿಗೆ ಅರ್ಘ್ಯ ನೀಡಬೇಕು. ಏಕದಂತ ಗಣೇಶನನ್ನು ಮನದಲ್ಲಿ ನೆನೆಯಬೇಕು. ಪೂಜೆ ಮಾಡಿದ ಗಣೇಶನಿಗೆ ನೀರಿನಿಂದ ಅರ್ಘ್ಯ ನೀಡಿದರೆ ಆಕಾಶದಲ್ಲಿರುವ ಚಂದ್ರನಿಗೆ ಹಾಲಿನಿಂದ ಅರ್ಘ್ಯ ನೀಡಬೇಕು. ಕೋರಿಕೆ ಶೀಘ್ರವಾಗಿ ನೆರವೇರಲು ನಾಳೆಯ ದಿನ ದೀಪಕ್ಕೆ 5 ಬತ್ತಿಗಳನ್ನು ಕೂರಿಸಿ ಕೊಬ್ಬರಿ ಎಣ್ಣೆಯನ್ನು ಹಾಕಿ ದೀಪಾರಾಧನೆ ಮಾಡಿಕೊಳ್ಳಿ. ಕೆಂಪು ಬಣ್ಣದ ದಾಸವಾಳದಿಂದ ಪೂಜೆ ಮಾಡುತ್ತಾ ಗಂ ಕ್ಷಿಪ್ರ ಪ್ರಸಾದನಾಯ ನಮಃ ಎಂದು ಹೇಳಿಕೊಳ್ಳಿ. ಬಿಳಿ ಎಕ್ಕದ ಪುಷ್ಪಗಳನ್ನು ಮಾಲೆಯಾಗಿ ತಯಾರಿಸಿ ಕೋರಿಕೆಗಳು ಬೇಗ ನೆರವೇರಲಿ ಎಂದು ಗಣೇಶನಿಗೆ ನಮಸ್ಕಾರ ಮಾಡಿಕೊಳ್ಳಿ. ಹೆಸರು ಬೇಳೆಯಿಂದ ಕೋಸಂಬರಿ ಮಾಡಿ ಗಣಪನಿಗೆ ನೈವೇದ್ಯವಾಗಿ ಇಡಿ. ಅಧಿಕ ಜ್ಯೇಷ್ಠ ಮಾಸದಲ್ಲಿ ಗಣೇಶನಿಗೆ ಅತ್ಯಂತ ಪ್ರಿಯವಾಗುವ ನೈವೇದ್ಯಗಳಲ್ಲಿ ಕೋಸಂಬರಿ ಕೂಡ ಒಂದು. ಆದ್ದರಿಂದ ತಪ್ಪದೆ ಮುಖ್ಯ ನೈವೇದ್ಯವಾಗಿ ಕೋಸಂಬರಿಯನ್ನು ಗಣಪತಿಗೆ ಅರ್ಪಿಸಿ. ಜೊತೆಗೆ ಗಣೇಶ ಪಂಚರತ್ನ ಸ್ತೋತ್ರ, ಗಣಪತಿ ಮಂಗಳ ಸ್ತೋತ್ರ, ಸಂಕಟನಾಶನ ಗಣೇಶ ಸ್ತೋತ್ರವನ್ನು ಮರೆಯದೆ ಕೇಳಿ. ಇದರಿಂದ ಆರೋಗ್ಯ ಚೆನ್ನಾಗಾಗುತ್ತೆ. ಅನಾರೋಗ್ಯದ ಸಮಸ್ಯೆಗಳು ಕ್ಷಣ ಮಾತ್ರದಲ್ಲಿ ದೂರವಾಗುತ್ತೆ. ಅಂದುಕೊಂಡಂತಹ ಕೆಲಸದಲ್ಲಿ ಯಶಸ್ಸು ಪ್ರಾಪ್ತಿಯಾಗುತ್ತೆ. ಆರ್ಥಿಕ ಸಂಕಷ್ಟಗಳಿಂದ ಶೀಘ್ರವಾಗಿ ಮುಕ್ತಿ ದೊರೆಯುತ್ತೆ. ಇನ್ನು ಕೆಲವರಿಗೆ ಸಂಕಷ್ಟಿ ಆಚರಿಸಬೇಕು ಎಂಬ ಆಸೆ ಇದ್ದರೂ ಆರಂಭ ಮಾಡಲು ಸಾಧ್ಯವಾಗೋದಿಲ್ಲ. ವ್ರತದ ನಿಯಮಗಳನ್ನು ಪಾಲಿಸಲು ಕಷ್ಟವಾಗ್ತಿರುತ್ತೆ. ಅಂತವರು ಎಲ್ಲೇ ಇದ್ದರೂ, ಕೆಲಸ ಮಾಡ್ತಿದ್ರು, ಪ್ರಯಾಣ ಮಾಡ್ತಿದ್ರು, ಅನಾರೋಗ್ಯದಿಂದ ಹಾಸಿಗೆ ಮೇಲೆ ಮಲಗಿದ್ರು ಸಂಕಷ್ಟಿ ವ್ರತಕಥೆಯನ್ನ ಕೇಳಿ ಗಣೇಶನನ್ನ ಮನದಲ್ಲಿ ಸ್ಮರಿಸಿಕೊಂಡರೆ ಸಾಕು. ಕಥೆಯನ್ನ ಕೇಳಿದರೆ ಸಾಕು. ಕಥೆಯನ್ನು ಕೇಳಿದ ಮಹಾಪುಣ್ಯದಿಂದ ಕಷ್ಟಗಳು ಕಳೆದು ಹೋಗುತ್ತೆ. ವ್ರತಕಥೆಯನ್ನು ತಪ್ಪದೇ ಕೇಳಬೇಕು.
ಪೂಜಿಸಬೇಕು. ಮುಂದಿನ ಸಂಕಷ್ಟಿ ತನಕ ಇದರಿಂದ ಗಣೇಶನು ಸರ್ವ ಕಾರ್ಯದಲ್ಲೂ ಯಶಸ್ಸನ್ನು ನೀಡ್ತಾನೆ. ಈ ಅಧಿಕ ಮಾಸದ ಸಂಕಷ್ಟಿಯ ವಿಶೇಷ ವ್ರತಕತೆ ಕೇಳುವ ಮೊದಲು ಕಳೆದ ಬಾರಿ ಸಂಕಷ್ಟಿಯ ವ್ರತಕತೆಯನ್ನು ತಪ್ಪದೆ ಕೇಳಿ. ಅಧಿಕ ಮಾಸದ ಸಂಕಷ್ಟಿಯ ವ್ರತಕತೆ ಈ ರೀತಿಯಾಗಿದೆ. ಸರ್ವಮಂಗಳೆಯಾದ ಪಾರ್ವತಿ ದೇವಿಯು ಗಣೇಶನನ್ನ ಕುರಿತು ಎಲೆ ಗಜಮುಖನೇ 12 ತಿಂಗಳ ವ್ರತ ಮಹಿಮೆಯನ್ನು ದುಷ್ಟಾಂತದ ಕಥೆಗಳೊಂದಿಗೆ ವಿವರಿಸಿರುವೆ. ಆದರೆ ಅಧಿಕ ಮಾಸದಲ್ಲಿ ನಿನ್ನನ್ನು ಯಾವ ಹೆಸರಿನಿಂದ ಪೂಜಿಸಬೇಕೆಂದು ಹೇಳುವಂತವನಾಗು ಎನ್ನಲು ಗಣಪತಿಯು, ಏ ಮಾತೆ, ಅಧಿಕ ಮಾಸದಲ್ಲಿ ನನ್ನನ್ನು ವಿಭುವನ ಪಾಲಕ ಮಹಾಗಣಪತಿ ಎಂಬ ಹೆಸರಿನಲ್ಲಿ ದೂರ್ವ ಬಿಲ್ವಪತ್ರೆ ಪೀಠದಲ್ಲಿ ಆಹ್ವಾನಿಸಿ ತನ್ನ ಶಕ್ತಿಗೆ ಅನುಸಾರ ಕಡುಬು, ಒಬ್ಬಿಟ್ಟು, ಕೋಸಂಬರಿ, ಪಾನಕಗಳನ್ನು ನೈವೇದ್ಯವಾಗಿ ಇಟ್ಟು ಪೂಜಿಸಬೇಕು. ಈ ವ್ರತದ ಕುರಿತಾಗಿ ಪೂರ್ವದಲ್ಲಿ ನಡೆದ ವೃತ್ತಾಂತವೊಂದನ್ನು ಹೇಳುವೆ ಕೇಳು. ಹಿಂದೆ ಕೃತಯುಗದಲ್ಲಿ ಧರ್ಮಸೇನೆಂಬ ಪರಾಕ್ರಮಶಾಲಿಯಾದ ಅರಸನಿದ್ದನು. ಅವನು ಒಳ್ಳೆಯ ದಾನಿಯೂ ಬುದ್ಧಿವಂತನೂ ಆಗಿದ್ದನು. ಅವನಿಗೆ ಶಾಂತಿಮತಿ ಎಂಬ ಹೆಂಡತಿ ಇದ್ದಳು. ಹೀಗಿರಲು ಒಂದು ದಿನ ಶತ್ರುಗಳು ಅವನ ರಾಜ್ಯದ ಮೇಲೆ ದಾಳಿ ಬಂದು ಸಮಸ್ತವನ್ನು ವಶಪಡಿಸಿಕೊಳ್ಳುತ್ತಾರೆ. ರಾಜಭ್ರಷ್ಟನಾದ ಧರ್ಮಸೇನ ತನ್ನ ಪತ್ನಿಯೊಡನೆ ಕಾಡಿಗೆ ಹೋಗಿ ಹಸಿವು ಬಾಯಾರಿಕೆಯಿಂದ ಬಳಲಿ ಕಷ್ಟಪಡುತ್ತಿರುತ್ತಾನೆ. ಹೀಗಿರುವಾಗ ಅವನಿಗೆ ಮಾರ್ಕಂಡೇಯ ಮುನಿಗಳ ದರ್ಶನ ಸಿಗುತ್ತದೆ. ಪತ್ನಿಯೊಡನೆ ಮುನಿಗಳನ್ನು ಅನನ್ಯವಾಗಿ ವಂದಿಸಿ ತನ್ನ ಸ್ಥಿತಿಗತಿಗಳನ್ನು ತಿಳಿಸುತ್ತಾನೆ. ಆಗ ಮಹರ್ಷಿಗಳು, ಎಲೆಯ ರಾಜನೇ, ನೀನು ಇಂದಿನ ಜನ್ಮದಲ್ಲಿ ಎಲ್ಲ ವ್ರತಗಳನ್ನು ಉತ್ತಮವಾದಂತಹ ಶ್ರೀ ಸಂಕಷ್ಟಹರ ಗಣಪತಿ ವ್ರತವನ್ನು ಬಿಡದೆ ಮಾಡುತ್ತಿದ್ದೆ. ಅದರ ಫಲವಾಗಿ ನೀನು ಸಕಲ ಸುಖ ಭೋಗಗಳನ್ನು ಅನುಭವಿಸಿ ಸುಖವಾಗಿ ಜೀವಿಸುತ್ತಿದ್ದೆ. ಆ ಜೀವನ ನಿನಗೆ ದೊರೆತ ಕೂಡಲೇ ಅಹಂಭಾವದಿಂದ ಮೆರೆದು ವ್ರತವನ್ನು ಮುಂದುವರಿಸಲಿಲ್ಲ. ಈಗ ನೀನು ರಾಜನಾಗಿದ್ದುದು ರಾಜಭ್ರಷ್ಟನಾಗಿ ನರಳುತ್ತಿರುವುದು ಈ ವ್ರತದ ಮಹಿಮೆಯಿಂದಲೇ. ಆದ್ದರಿಂದ ಏಕಚಿತ್ತದಿಂದ ಈ ಮಹಿಮಾನ್ವಿತವಾದ ವ್ರತವನ್ನು ಮತ್ತೆ ಆರಂಭಿಸು. ನಿನಗೆ ಶುಭವುಂಟಾಗಲಿ ಎಂದು ಹೇಳಿದರು. ಋಷಿಯ ವಾಣಿಯಂತೆ ಧರ್ಮಸೇನನು ಕಾಡಿನಲ್ಲಿಯೇ ತನ್ನ ಶಕ್ತಿಗೆ ಅನುಸಾರ ಶ್ರೀ ಸಂಕಷ್ಟಹರ ಮಹಾಗಣಪತಿ ಪೂಜೆಯನ್ನು ಮಾಡುತ್ತಾನೆ. ನಂತರ ಸ್ವಲ್ಪ ಕಾಲದಲ್ಲಿಯೇ ಅವನು ನಷ್ಟ ಹೊಂದಿದ ರಾಜ್ಯವನ್ನು ಮತ್ತೆ ಪಡೆಯುತ್ತಾನೆ. ಧರ್ಮಸೇನನು ಪತ್ನಿ ಸಹಿತವಾಗಿ ಬಿಡದೆ ಸ್ವಾಮಿ ಪೂಜೆಯನ್ನು ಮುಂದುವರಿಸಿದರು ಎಂಬಲ್ಲಿಗೆ ಶ್ರೀಕೃಷ್ಣ ಯುಧಿಷ್ಠಿರ ಸಂವಾದದ ಸಂಕಷ್ಟಹರ ವಿಭುವನ ಪಾಲಕ ಮಹಾಗಣಪತಿಯ ವ್ರತದ ಅಧಿಕ ಮಾಸದ ಕಥಾ ಮಹಿಮೆಯು ಸಂಪೂರ್ಣವಾಯಿತು. ನೋಡಿದ್ರಲ್ಲ, ನಾಳೆ ಬರುವಂತಹ ಅಧಿಕ ಮಾಸದ ಸಂಕಷ್ಟಿಯ ವ್ರತಕಥೆ ಏನು, ಯಾವ ರೀತಿಯಾಗಿ ಗಣೇಶನಿಗೆ ಪೂಜೆ ಮಾಡಿಕೊಂಡ್ರೆ ಕಷ್ಟಗಳು ಕಳೆದು ಯಶಸ್ಸು ಪ್ರಾಪ್ತಿಯಾಗುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ಜೈ ಮಹಾ ಗಣೇಶ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಧನ್ಯವಾದ ಸ್ನೇಹಿತರೆ.